ಗೌಡೇಟಿಯಲ್ಲಿ ರಾತ್ರಿ 12 ಗಂಟೆಯಲ್ಲಿ ದೀಪೋತ್ಸವ ಮಾಡಿ ಬೇಟೆ ಕಡಿದ್ರಂತೆ. ಇವತ್ತು ಗುಂಡಾರ್ಲಹಳ್ಳಿ ಮತ್ತು ಗೌಡೇಟಿಯಲ್ಲಿ ಒಂದೇ ದಿನ ಜಾತ್ರೆ ಇರುವುದರಿಂದ ಮೊದಲು ಗುಂಡಾರ್ಲಹಳ್ಳಿಗೆ ಬಂದ್ವಿ. ಬರೋ ದಾರಿಯಲ್ಲೇ ದೇವರಿಗೆ ಬೇಟೆ ಕಡಿತಾ ಇದ್ರು, ಅಲ್ಲಿ ನೋಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ನಮ್ಮ ತಮ್ಮ ಅವ್ರ ಮನೆ ಹತ್ರ ಹೋಗಿ ತಿಂಡಿ ತಿಂದ್ವಿ. ತಿಂಡಿ ತಿಂದ ತಕ್ಷಣ ನಮ್ಮ ಹುಡುಗರೆಲ್ಲ ಬಾವಿಗೆ ಈಜಾಡಕ್ ಹೋಗೋಣ ಅಂದ್ರು. ಸರಿ ಅಂತ ಗಾಡಿ ಎತ್ಕೊಂಡು ಬಾವಿ ಹುಡ್ಕಕ್ ಹೋದ್ವಿ. ಅಲ್ಲಿಗೆ ಹೋಗಿ ನೋಡಿದ್ರೆ ಒಂದ್ ಬಾವಿಯಲ್ಲಿ ನೀರ್ ಇರ್ಲಿಲ್ಲ, ಇನ್ನೊಂದ್ ಬಾವಿಯಲ್ಲಿ ಫುಲ್ ಜನ ಇದ್ರು. ನನಗಂತೂ ಬಾವಿ ಹುಡ್ಕೋದ್ರಲ್ಲೇ ಪೆಟ್ರೋಲ್ ಖಾಲಿ ಆಗುತ್ತೆ ಅನ್ಸ್ತು. ಲಾಸ್ಟಿಗೆ ಬಾವಿ ಸಿಕ್ತು, ಪೆಟ್ರೋಲ್ ಖಾಲಿ ಆಗಿರ್ಲಿಲ್ಲ. ಇದು ಯಾವ ಊರ್ ಬಾವಿ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಈ ಬಿಸ್ಲಿಗೆ ಬಂದಿದ ತಕ್ಷಣ ಹಾಗೆ ಬಾವಿಗೆ ಬೀಳೋಣ ಅನ್ಸ್ತು, ಆದ್ರೆ ಚೆನ್ನಾಗಿರಲ್ಲ ಅಂತ ಬಟ್ಟೆ ಬಿಚ್ಚಾಕಿ ಈಜಾಡ್ವಿ. ದುಡ್ಡು ಕೊಟ್ಟು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಾಡೋದಕ್ಕಿಂತ ಫ್ರೀಯಾಗಿ ಬಾವಿಯಲ್ಲಿ ಈಜಾಡೋ ಫೀಲೇ ಚೆನ್ನಾಗಿರುತ್ತೆ ಅಲ್ವಾ. ನಮ್ಮ ಅಣ್ಣ ಮೇಲೆಯಿಂದ ಡೈಯಾಕಕ್ ಭಯಪಟ್ಟು ಹಿಂದೆ ಬಂದ್ರು, ನಾನ್ ಬಿಲ್ಡಪ್ ಕೊಟ್ಟು ಮುಂದೆ ಹೋದೆ. ಹೊಟ್ಟೆಗೆ ಬಿತ್ತು ಗುರು ಏಟು, ಅದಕ್ಕೆ ದೊಡ್ಡವ್ರು ಹೇಳೋದು ಬಿಲ್ಡಪ್ ಕೊಡಬಾರ್ದು ಅಂತ. ಸರಿ ಅಂತ ಬಾವಿಯಿಂದ ಎದ್ ಬಂದು ಬಟ್ಟೆ ಹಾಕೊಂಡು ಮತ್ತೆ ಅಲ್ಲಿಂದ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಮಟನ್ ರೆಡಿ ಆಗಿತ್ತು. ಹೊಟ್ಟೆ ತುಂಬಾ ತಿಂದು ಎಲೆ ಅಡಿಕೆ ಹಾಕೊಂಡು ಗೌಡೇಟಿಗೆ ಹೋಗೋಣ ಅಂತ ರೆಡಿ ಆಗಿದ್ವಿ. ಅಷ್ಟೊತ್ತಿಗೆ ಇವ್ನ್ ಬಂದು RCB ಯಾವ್ದಾದ್ರು ಡೈಲಾಗ್ ಹೇಳ್ಕೊಡಿ ಅಣ್ಣ ಹೇಳ್ತೀನಿ ಅಂತ. ಇವಾಗ ಟೈಮ್ ಇಲ್ಲ, ಮತ್ತೆ ಯಾವಾಗಾದ್ರೂ ಟ್ರೈ ಮಾಡೋಣ ಅಂತ ಹೇಳಿ ಅಲ್ಲಿಂದ ಗೌಡೇಟಿಗೆ ಬರೋ ದಾರಿಯಲ್ಲಿ ಐಸ್ ಕ್ರೀಮ್ ತಿಂದು ಗೌಡೇಟಿಗೆ ಗೇಟಿಗೆ ಬರೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕಾಯ್ಕೊಂಡಿದ್ದ. ನಾನು ನನ್ನ ಫ್ರೆಂಡ್ ಇಬ್ರು ಗೌಡೇಟಿಗೆ ಹೋಗಿ ಮತ್ತೆ ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರ ಊಟ ಮಾಡ್ಕೊಂಡು ಅವ್ನ್ ಬೆಂಗಳೂರಿಗೆ ಹೋದ, ನಾನ್ ನಮ್ಮೂರಿಗೆ ಬಂದೆ. ಗೌಡೇಟಿಯಲ್ಲಿ ರಾತ್ರಿ 12 ಗಂಟೆಯಲ್ಲಿ ದೀಪೋತ್ಸವ ಮಾಡಿ ಬೇಟೆ ಕಡಿದ್ರಂತೆ. ಆ ವಿಡಿಯೋಸ್ ನಮ್ಮ ಫ್ರೆಂಡ್ಸ್ ಹತ್ರ ಕೇಳ್ದೆ, ಬಟ್ ಸಿಗ್ಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಅಕೌಂಟ್ ನ ಫಾಲೋ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ.